ತನ್ನನ್ನು ತಾನು ನಿರಾಕಾರಿ ಸ್ಥಿತಿಯಲ್ಲಿ ಧಾರಣೆ ಮಾಡಿಕೊಂಡು ನೇರವಾಗಿ ಪರಂಧಾಮವನ್ನು ಸೇರುವುದೇ ಬ್ರಹ್ಮಜ್ಞಾನವಾಗಿದೆ. ಹಾಗೂ ಇಂತಹ ಆತ್ಮರನ್ನೇ ಬ್ರಹ್ಮಜ್ಞಾನಿಗಳು ಎನ್ನುತ್ತಾರೆ. ಈ ಮಾರ್ಗ ಅಷ್ಟೊಂದು ಸುಲಭವಲ್ಲ. ಎಂದಿಗೂ ಸಹ ಆತ್ಮ ಭಕ್ತಿ ಮಾರ್ಗ, ಅಧ್ಯಾತ್ಮ ಮಾರ್ಗಕ್ಕೆ ಕಾಲಿಟ್ಟರೆ ಸಾಕು, ಮೊಟ್ಟ ಮೊದಲ ಅಡೆತಡೆ ಉಂಟಾಗುವುದೇ ಆ ಆತ್ಮನ ಸಂಬಂಧಿಕರಿಂದ. ಬಾಪೂಜಿಯವರು ಹೇಳ್ತಾರೆ, ಈ ಜಗತ್ತಿನಲ್ಲಿ 99.99% ಜನ ನೆಗೆಟಿವ್ ಆಗಿರ್ತಾರೆ. ಹೀಗಾಗಿ ನಾವು ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲು ಹೊರಟರೆ ನಮಗೆ ಅಡೆತಡೆ ನೊಡ್ಡುವಂತಹ ಆತ್ಮರೇ ಮೊದಲು ಸಿಗುತ್ತಾರೆ. ಬಾಪೂಜಿಯವರು ಹೇಳ್ತಾರೆ, ಪರಮ ಜ್ಞಾನ ಅನ್ನೋದು ಯಾವ ಪುಸ್ತಕಗಳಲ್ಲಿಯೂ ಸಹ ಬರೆದಿಟ್ಟಿಲ್ಲ. ವೇದವ್ಯಾಸರು ಸಹ ವೇದಗಳನ್ನು ಬರೆದರು. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ಬರೆದಿಟ್ಟಿದ್ದಾರೆ.